ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನಾನು ನಿಮ್ಮ ಡಾಕ್ಟರ್ ಜನಾರ್ದನ್ ಮಾತಾಡ್ತಾ ಇರೋದು ಹೈಜೆ ಕೇರಿಂದ. ಇವತ್ತು ನಾವು ಚರ್ಚೆ ಮಾಡುವಂತ ಸಬ್ಜೆಕ್ಟ್ಸ್ ಬಂದು ಮರ್ಮಾಂಗದ ಮುಂಭಾಗದಲ್ಲಿ ಬರುವಂತ ಬಿರುಕುಗಳ ಬಗ್ಗೆ. ಯಾಕೆ ಗಂಡು ಮಕ್ಕಳಲ್ಲಿ ಮರ್ಮಾಂಗದ ಮುಂಭಾಗದಲ್ಲಿ ಬಿರುಕು ಬರುತ್ತೆ ಅಂತ ನಾನು ಹೇಳ್ಕೊಡ್ತೇನೆ. ಇದು ಪ್ರತಿಯೊಬ್ಬರಿಗೂ ಬೇಕಾಗಿರೋದು, ಮತ್ತೆ ಇದು ಪರ್ಸನಲ್ ಹೈಜೀನ್ ಬಗ್ಗೆ ಕೂಡ ಮಾಹಿತಿ ಆಗಿರುತ್ತೆ. ಅಂದ್ರೆ ಪರ್ಸನಲ್ ಹೈಜೀನ್ ಅಂದ್ರೆ ಯಾವ ರೀತಿ? ಮರ್ಮಾಂಗ ಪ್ರತಿದಿನ ನಾವು ಸ್ನಾನಕ್ಕೆ ಹೋದಾಗ್ಲೂ ಕೂಡ ಮರ್ಮಾಂಗದ ಮುಂಭಾಗ ಚರ್ಮನ ಹಿಂದೆ ಸರಿಸಿಬಿಟ್ಟು ಅಲ್ಲಿರಂತ ಗಲೀಜ್ ಸ್ಮೆಗ್ಮಾ ಫಾರ್ಮೇಶನ್ ಅಂತ ಹೇಳ್ತೀವಿ, ಬಿಳಿದಾಗ ಏನು ಉತ್ಪತ್ತಿ ಆಗ್ತಾ ಇರುತ್ತೆ ಅದನ್ನ ಕ್ಲೀನ್ ಮಾಡಬೇಕು ಅಂತ ಹೇಳ್ತೀವಿ. ಅದು ಪ್ರತಿದಿನ ಅಡೋಲಸೆನ್ಸ್ ಏಜ್ ಅಂದ್ರೆ 18 ಮೇಲೆ ಏನ್ ಕ್ರಾಸ್ ಆಗಿರ್ತಾರೆ ಹುಡುಗರು, ಇಲ್ಲ 65-70 ವರ್ಷ ತನಕ ಅವ್ರು ಏನೇ ವಯಸ್ಸಿದ್ರು ಕೂಡ ಅವ್ರು ಪ್ರತಿಯೊಂದು ಗಂಡು ಮಕ್ಕಳು ಪ್ರತಿದಿನ ಸ್ನಾನ ಮಾಡುವಾಗ ಅದನ್ನ ಕ್ಲೀನ್ ಅಪ್ ಮಾಡ್ಕೊಳ್ಳೇಬೇಕು. ಮೈಲ್ಡ್ ಸೋಪ್ನ ತುಣುಕು ಮಾತ್ರ ತಗೊಂಡ್ಬಿಟ್ಟು, ಸ್ವಲ್ಪ ಮಾತ್ರ ಪ್ರಮಾಣದ ತಗೊಂಡ್ಬಿಟ್ಟು ಕ್ಲೀನ್ ಅಪ್ ಮಾಡ್ಕೋಬೇಕು. ಸ್ವಲ್ಪ ಉಗುರು ಬೆಚ್ಚನಿಂದ ಕ್ಲೀನ್ ಮಾಡ್ಕೋಬೇಕಂತ ಹೇಳ್ತೀವಿ. ಸೊ ಇದು ಕಂಪಲ್ಸರಿ ಇರುತ್ತೆ ಪ್ರತಿಯೊಂದು ಗಂಡು ಮಕ್ಕಳಿಗೂ. ಇದು ಪರ್ಸನಲ್ ಹೈಜೀನ್ ಅಲ್ಲಿ ಬರುತ್ತೆ. ಅಂಡ್ ಬಿರುಕು ಯಾಕೆ ಬರುತ್ತೆ? ಯಾವ ವ್ಯಕ್ತಿ ಅದನ್ನ ಕ್ಲೀನ್ ಅಪ್ ಮಾಡ್ಕೊಳ್ತಾ ಬರಲ್ವೋ ಅಲ್ಲಿ ಏನು ಸ್ಮೆಗ್ಮಾ ಫಾರ್ಮೇಶನ್ ಅಕ್ಯುಮುಲೇಷನ್ ಆಗ್ತಾನೆ ಇರುತ್ತೆ. ಸೊ ಅದರಿಂದ ಇನ್ಫೆಕ್ಷನ್ ಆಗ್ಬಿಟ್ಟು ಮರ್ಮಾಂಗ ಚರ್ಮಕ್ಕೆ ಏನಾಗುತ್ತೆ, ಇನ್ಫೆಕ್ಷನ್ ಆಗುತ್ತೆ. ಸೊ ಅದರಿಂದ ಅದು ಬಿರುಕು ಬರೋ ಸಾಧ್ಯತೆ ಇರುತ್ತೆ. ಇನ್ನೊಂದು ಎರಡನೇ ಪಾಯಿಂಟ್ ಯಾವ ಪೇಷಂಟ್ಸ್ ಅಲ್ಲಿ ನಾವು ಗಮನಿಸ್ಕೊಳ್ತೀವಿ ಅಂದ್ರೆ ಡಯಾಬಿಟಿಕ್ ಪೇಷಂಟ್ಸ್ ಅಲ್ಲಿ ಕೂಡ ಹಾಗೆ ಮರ್ಮಾಂಗದ ಮುಂಭಾಗದಲ್ಲೆಲ್ಲ ಬಿರುಕು ಬಿಡುತ್ತೆ, ಕ್ರ್ಯಾಕ್ಸ್ ಅಂತ ಹೇಳ್ತೀವಿ. ಈ ತುಟಿ ಹೇಗೆ ಸಿಡುತ್ತೋ ತುಟಿ ಹಾಗೆ ಅಲ್ಲಿ ಕೂಡ ಬಿರುಕು ಬಂದ್ಬಿಟ್ಟು ಬ್ಲಡ್ ಬರೋ ಚಾನ್ಸಸ್ ಇರುತ್ತೆ. ಇದು ಡಯಾಬಿಟಿಕ್ ಪೇಷಂಟ್ಸ್ ಅಲ್ಲಿ. ಇನ್ನು ಯಾರಲ್ಲಿ ಕಾಣ್ಕೊಳ್ತೀವಿ, ಥರ್ಡ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದಾಗ ಸಂಭೋಗ ಕ್ರಿಯೆ ಮಾಡಿರ್ತಾರೆ, ಒಂದು ಪೇಯ್ಡ್ ಸೆಕ್ಸ್ ವರ್ಕರ್ಸ್ ಆಗಿರ್ಬೋದು ಅಥವಾ ಪೇಯ್ಡ್ ಸೆಕ್ಸ್ ಮಾಡಿದಾಗ ಅಲ್ಲಿ ಕೂಡ ಹೆಣ್ಣಿಗೆ ಏನಾದ್ರೂ ಸೋಂಕಿದ್ರೆ ಇವರಲ್ಲಿ ಈ ಸೋಂಕು ಈ ಬಿರುಕು ತರ ಕಾಣೋದು ಸರ್ವೇ ಸಾಮಾನ್ಯ. ಇಟ್ಸ್ ಕಾಲ್ಡ್ ಕ್ಲೆಮಿಡಿಯಲ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ. ಫಂಗಲ್ ಇನ್ಫೆಕ್ಷನ್ ಇರುತ್ತೆ. ಅದರಿಂದ ಕೂಡ ಪುರುಷರಲ್ಲಿ ಏನಾಗುತ್ತೆ, ಬಿಡಿ ಸ್ಮೆಗ್ಮಾ ಫಾರ್ಮೇಶನ್ ಜಾಸ್ತಿ ಆಗ್ತಾ ಬಿರುಕು ಬರುತ್ತೆ. ಚರ್ಮಾಂಗದ ಮುಂಭಾಗದಲ್ಲಿ ಬಿರುಕು ಬಂದು ಕ್ಯೂ ತರ ಒಂಥರ ಫಾರ್ಮೇಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಕೂಡ ನಾವೇನಂತೆ ಕ್ಲೆಮಿಡಿಯಲ್ ಇನ್ಫೆಕ್ಷನ್ ಇಂದ ಕೂಡ ಏನಾಗುತ್ತೆ, ಬಿರುಕು ಬರೋ ಸಾಧ್ಯತೆ ಇರುತ್ತೆ. ಸೊ ಇಷ್ಟು 3 ಕಂಡೀಷನ್ಸ್ ಕೂಡ ಬಿರುಕು ಬರುತ್ತೆ. ಸೊ ಬಿರುಕು ಬರೆದಾಗ ಏನ್ ಮಾಡ್ತಾರೆ, ತುಂಬಾ ಜನ ಆಯಿಂಟ್ಮೆಂಟ್ ಹಚ್ಕೊಳ್ಳೋದು. ಅದು ಫಂಗಲ್ ಇನ್ಫೆಕ್ಷನ್ ಇದ್ರೆ ಓಕೆ, ವೆಲ್ ಅಂಡ್ ಗುಡ್, ಹೋಗ್ಬಿಡುತ್ತೆ ಬೇಗನೆ. ಈ ಯಾವ್ದಾದ್ರು ಔಟ್ಸೈಡ್ ಸೆಕ್ಸ್ ಮಾಡ್ತಾರೋ ಸೊ ಅಲ್ಲಿ ಇನ್ಫೆಕ್ಷನ್ಸ್ ಉಳ್ಕೊಂಡ್ಬಿಡುತ್ತೆ. ಹಾಗೆ ಮಾಡಿದಾಗ ವಿತೌಟ್ ಸೇಫ್ಟಿ ಮೆಜರ್ಸ್ ನ ತೊಗೊಳ್ದೇನೆ ಸಂಭೋಗಕ್ಕೆ ಹೋದಾಗ ಆ ಇನ್ಫೆಕ್ಷನ್ ಬಿರುಕು ಹಾಗೆ ಉಳ್ಕೋಬಹುದು. ಇನ್ನು ಡಯಾಬಿಟಿಕ್ ಪೇಷಂಟ್ಸ್ ಅಲ್ಲಿ ನಾವು ಗಮನಿಸ್ಕೊಂಡಾಗ ಕಂಪಲ್ಸರಿ ಬಿರುಕು ಬರೋ ಸಾಧ್ಯತೆ ಇರುತ್ತೆ. ಯಾವಾಗ ನೀವು ಅನ್ಕಂಟ್ರೋಲ್ ಡಯಾಬಿಟಿಕ್ ಆದಾಗ. ಸೊ ಪ್ರತಿಯೊಬ್ಬರು ಶುಗರ್ನ ಕಂಟ್ರೋಲ್ ಇಟ್ಕೊಳ್ಬೇಕು. HbA1c 6 ಅಬೋವ್ ಹೋಗಬಾರ್ದು ಅಂತ ನಾವು ಹೇಳ್ತೀವಿ. ಸೊ ಏನ್ 3 ಮಂತ್ಸ್ಗೆ ಒಂದ್ಸತಿ ನೀವು ಹೆಲ್ತ್ ಚೆಕ್ಅಪ್ ಅಲ್ಲಿ ಹೋದಾಗ HbA1c ಮಾಡ್ತಾರೋ ಡಯಾಬಿಟಿಕ್ ಪೇಷಂಟ್ಸ್ ಅಲ್ಲಿ, ಅದನ್ನ ನಾವು 6 ಒಳಗಡೆ ಇಟ್ಕೋಬೇಕು ಅಂತ ಹೇಳ್ತೀವಿ ವ್ಯಾಲ್ಯೂನ. ಸೊ ಇಲ್ಲಿ ಹೀಗೆ ಕ್ರ್ಯಾಕ್ಸ್ ಬರುತ್ತೆ. ಸೊ ಇದಕ್ಕೆ ಟ್ರೀಟ್ಮೆಂಟ್ ಏನು, ಹೇಗೆ ಎತ್ತ ಅಂತ ಕೇಳ್ತಾ ಇರ್ತಾರೆ. ಸೊ ಬೇಸಿಕ್ ಫಸ್ಟ್ ಮನೆಯಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಪ್ರತಿದಿನ ಕೂಡ ಸ್ಮೆಗ್ಮಾ ಫಾರ್ಮೇಶನ್ ಆಗಿದ್ದ ಕ್ಲೀನ್ ಅಪ್ ಮಾಡ್ತಾ ಬರಬೇಕು. ಅಂಡ್ ನಿಯರ್ ಡಾಕ್ಟರ್ಸ್ ಗಳ ಹತ್ರ ಹೋಗ್ಬಿಟ್ಟು, ನಿಮ್ಮ ಮನೆ ಹತ್ರದ ಒಳ್ಳೆ ಡಾಕ್ಟರ್ಸ್ ಹೋಗ್ಬಿಟ್ಟು ಡಾಕ್ಟರ್ಸ್ ನ ಕನ್ಸಲ್ಟ್ ಮಾಡ್ಬೇಕು. ಬಿರುಕು ಬಂದಾಗ್ಲೂ ಅಥವಾ ಈ ಇನ್ಫೆಕ್ಷನ್ಸ್ ತರ ಆಗಿರೋದು ಸುತ್ತಲೂ ಚರ್ಮ ಮುಂಭಾಗದಲ್ಲಿ, ಅಲ್ಲಿ ಕಂಪಲ್ಸರಿ ಡಾಕ್ಟರ್ಸ್ ನ ಭೇಟಿ ಆಗಲೇಬೇಕು. ನಾವು ಸ್ವಲ್ಪ ದಿನ ಬಿಟ್ಟು ಹೋಗೋಣ, ಇನ್ನೊಂದು ಸ್ವಲ್ಪ ದಿನ ವೇಟ್ ಮಾಡೋಣ, ಅನ್ನೋದು ಖಂಡಿತ ಮಾಡಬಾರ್ದು ಅಂತ ನಾನು ಹೇಳ್ತೀನಿ. ಸೊ ದಿಸ್ ಇಸ್ ವಾಟ್ ದ ಇಂಪಾರ್ಟೆಂಟ್ ಪಾಯಿಂಟ್ ಅಂಡ್ ಫ್ಯಾಕ್ಟರ್ಸ್ ಆಗಿರುತ್ತೆ. ಯಾವ ಕಾರಣಕ್ಕೆ ಮರ್ಮಾಂಗದ ಮೇಲೆ ಬಿರುಕು ಬರುತ್ತೋ ಮತ್ತು ಅದು ಯಾವ ರೀತಿ ವಾಸಿ ಮಾಡ್ಕೋಬೇಕಾದ್ರೆ ಪ್ರಾಪರ್ ಆಗಿ ಇಂಟರ್ನಲ್ ಮೆಡಿಕೇಶನ್ಸ್ ಹೋಗ್ಬೇಕು, ಲೋಕಲ್ ಅಪ್ಲಿಕೇಶನ್ಸ್ ಹೋಗ್ಬೇಕು. ಸೊ ಹಾಗೆ ಒಳ್ಳೆ ಡಾಕ್ಟರ್ಸ್ನ ಹೋಗಿ ಭೇಟಿ ಆಗೋದು ಒಳ್ಳೇದಂತ ಹೇಳ್ತೀನಿ. ಕಂಪ್ಲೀಟ್ ಆಗಿ ಕ್ಯೂರ್ನ ಮಾಡ್ಕೊಳ್ಬೇಕು. ಅದನ್ನ ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸಿ ಖಂಡಿತ ಮಾಡಲೇಬಾರ್ದು ಅಂತ ನಾನು ಹೇಳ್ತೀನಿ. ಎಸ್, ಥ್ಯಾಂಕ್ ಯು ಫ್ರೆಂಡ್ಸ್.